ಡಿಯರ್ ವಿವರ್ಸ್, ಸೊ ಇವತ್ತಿದ್ದು ವಿಡಿಯೋನಲ್ಲಿ ಅಥವಾ ಇವತ್ತಿನ ಕ್ಲಾಸ್ನಲ್ಲಿ ಎಕ್ಸೆಲ್ನಲ್ಲಿ ಇದ್ದಂಥ ಕನ್ಸೋಲಿಡೇಟಿಂಗ್ ಕಮಾಂಡ್ ಯಾವ ಥರ ನಾವು ಯೂಸ್ ಮಾಡಬಹುದು, ಸೊ ಅದಕ್ಕೆ ಯಾವ ಥರ ವರ್ಕ್ ಮಾಡಬೇಕು, ಅದಕ್ಕೆ ಪ್ರೊಸೀಜರ್ ಏನಿದೆ ಅನ್ನೋದನ್ನೆಲ್ಲ ಅದರ ಬಗ್ಗೆ ನಾವು ಇವಾಗ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೀನಿ. ಸೊ ಈ ಕನ್ಸೋಲಿಡೇಟಿಂಗ್ ಕಮಾಂಡ್ ಯೂಶುವಲಿ ಯಾವಾಗ ಯೂಸ್ ಮಾಡ್ತಾರೆ, ಈಗ ಸಪೋಸ್ ನಮಗೆ ಏನಾಗಬೇಕು, ಇಯರ್ಲಿ ರಿಪೋರ್ಟ್ ಕೊಡಬೇಕು. ಸೊ ಒಂದೊಂದು ಶೀಟ್ನಲ್ಲಿ 3 months ರಿಪೋರ್ಟ್ ಇದೆ. ಫಾರ್ ಎಕ್ಸಾಂಪಲ್ ಫೀಸ್ ಕಲೆಕ್ಷನ್ ರಿಪೋರ್ಟ್, ಒಂದು ಎಜುಕೇಷನ್ ಸೆಂಟರ್ ಇದೆ, ಸೊ ಅದರಲ್ಲೆಲ್ಲ ಫೀಸ್ ಕಲೆಕ್ಷನ್ ಆಗ್ತಾ ಇದೆ, ಇವೆಲ್ಲ ಕೋರ್ಸಸ್ ಅದ. ಸೊ ನೆಕ್ಸ್ಟ್ ಯಾವ ಮಂತ್ನಲ್ಲಿ ಎಷ್ಟು ಫೀಸ್ ಕಲೆಕ್ಟ್ ಆಗ್ತದೆ ಅನ್ನೋದು ಎಲ್ಲೆಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದು. ಜನರಲ್ದು MS ಆಫೀಸ್ ಫೀಸ್, DTTದು, C++, ಜಾವಾ, ಅದೇ ಥರ ಫೆಬ್ರವರಿ, ಮಾರ್ಚ್ ಇದು ಟೋಟಲ್. ಸೊ ಇದೇನಾಯ್ತು, ಒಂದು ಶೀಟ್ ಏನಾದ ಯಾವುದಾದ್ರೆ 3 months ಒಂದು ಶೀಟ್ ಪ್ರಿಪೇರ್ ಆಗುತ್ತೆ. ಸೊ ನೆಕ್ಸ್ಟ್ ಏಪ್ರಿಲ್ ಮೇ ಜೂನ್ ಏನಲ್ಲ ಇನ್ನೊಂದು ಶೀಟ್ನಲ್ಲಿ ಏನಲ್ಲ ಪ್ರಿಪೇರ್ ಮಾಡಿರ್ತದೆ. ಏಪ್ರಿಲ್ ಮೇ ಜೂನ್ ಏನಲ್ಲ ಇನ್ನೊಂದು ಶೀಟ್ನಲ್ಲಿ ಸೆಕೆಂಡ್ ಶೀಟ್ನಲ್ಲಿ ಪ್ರಿಪರೇಷನ್ ಮಾಡಿರ್ತದೆ. ಸೊ ಅದೇ ಥರ ಏನಲ್ಲ ಇನ್ನೊಂದು ಶೀಟ್ನಲ್ಲಿ ಥರ್ಡ್ ಶೀಟ್ನಲ್ಲಿ ಸೊ ಜುಲೈ ಆಗಸ್ಟ್ ಸೆಪ್ಟೆಂಬರ್ದು ಕೋರ್ಸಸ್ ಫೀಸ್ ಕಲೆಕ್ಷನ್ಸ್ ಏನಲ್ಲ ಮತ್ತು ಮಂತ್ ವೈಸ್ ಮತ್ತು ಟೋಟಲ್ ಏನಲ್ಲ ಕಲೆಕ್ಷನ್. ಸೊ ಲಾಸ್ಟ್ ಏನಲ್ಲ ಅಕ್ಟೋಬರ್, ನವೆಂಬರ್ ಮತ್ತು ಡಿಸೆಂಬರ್. ಸೊ ಇದರದ್ದು 5 ಫೀಸ್ ಕಲೆಕ್ಷನ್ಸ್ ಏನಲ್ಲ ಡೀಟೇಲ್ಸ್ ಅನ್ನೋದಕ್ಕೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಟೋಟಲ್ 4 ಫೈಲ್ಸ್ ಇದೆ. ಒಂದು ಜನವರಿ, ಫೆಬ್ರವರಿ, ಮಾರ್ಚ್, ಸೆಕೆಂಡ್ ಏಪ್ರಿಲ್, ಮೇ, ಜೂನ್, ಥರ್ಡ್ ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಆ್ಯಂಡ್ ಅಕ್ಟೋಬರ್, ನವೆಂಬರ್, ಡಿಸೆಂಬರ್. ಸೊ ಇವಾಗ ನಮಗೆ ಏನಾಗಬೇಕು, ಟೋಟಲ್ 1 year ರಿಪೋರ್ಟ್ ಬೇಕು. ಸೊ ಇಂಡಿವಿಜುವಲ್ 3 months ಅಲ್ಲ, 1 year ರಿಪೋರ್ಟ್ ಆಗಬೇಕಾಗಿತ್ತಂದ್ರೆ ಸೊ ಎಲ್ಲ 12 months ಏನೆಲ್ಲ ಟೋಟಲ್ ಏನಾಗಬೇಕು, ಆ್ಯಡ್ ಆಗಬೇಕು. ವಿತ್ ಏನೆಲ್ಲ ಮಂತ್ ವೈಸ್ ಡೀಟೇಲ್ ಬರಬೇಕು ಮತ್ತು ಟೋಟಲ್ ಏನೆಲ್ಲ ನಮಗೆ ಒಂದೇ ಶೀಟ್ನಲ್ಲಿ ಪ್ರಿಪೇರ್ ಮಾಡಬೇಕಾಗಿತ್ತು. ಸೊ ಯಾವುದೇ ಶೀಟ್ನಲ್ಲಿ ಇದ್ದಂಥ ಡೇಟಾ ಡಿಸ್ಟರ್ಬ್ ಮಾಡಲಾರ್ದೆ ಇನ್ನೊಂದು ಶೀಟ್ನಲ್ಲಿ ಎಲ್ಲ 12 months ಡೇಟಾ ಎಲ್ಲ ನಮಗೇನಾಗಬೇಕು, ಕನ್ಸೋಲಿಡೇಟ್ ಮಾಡಬೇಕಾಗಿದ್ದರೆ ಅವಾಗ ಕಮಾಂಡ್ ಯೂಸ್ ಮಾಡೋದು, ಕನ್ಸೋಲಿಡೇಟ್ ಅಂತ ಕಮಾಂಡ್ ಯೂಸ್ ಮಾಡೋದು. ಈ ಕನ್ಸೋಲಿಡೇಟ್ ಕಮಾಂಡ್ ವರ್ಕ್ ಮಾಡಬೇಕಾಗಿದ್ದರೆ ಸೊ ಫಸ್ಟ್ ಈ ಥರ ಎಲ್ಲ ಶೀಟ್ ಪ್ರಿಪೇರ್ ಆಗಬೇಕು. ಸೊ ನೆಕ್ಸ್ಟ್ ಆಮೇಲೆ ಯಾವ ಶೀಟ್ನಲ್ಲಿ ನಮಗೆ ಕನ್ಸೋಲಿಡೇಟ್ ರೆಕಾರ್ಡ್ಸ್ ಬೇಕು ಅದಕ್ಕೆ ಕರ್ಸರ್ ಇಟ್ಕೊಂಡು ಸೊ ಇದಕ್ಕೆ ಡೇಟಾನಲ್ಲಿ ಕನ್ಸೋಲಿಡೇಟ್ ಅಂತ ಕ್ಲಿಕ್ ಮಾಡಬೇಕು. ಸೊ ಕನ್ಸೋಲಿಡೇಟ್ ಕ್ಲಿಕ್ ಮಾಡಿದ ತಕ್ಷಣ ಸೊ ಇದು ಸಮ್ ಬರುತ್ತೆ, ಇದು ಸಮ್ ಆಗಬೇಕಂತ ಟೋಟಲ್ ಆಗಬೇಕಾಗಿದೆ ನಮಗೆ. ರೆಫರೆನ್ಸ್ನಲ್ಲಿ ಜಸ್ಟ್ ಇದು ಕ್ಲಿಕ್ ಮಾಡ್ಕೊಡೋದು. ಸೊ ನಾವೇನು ಮಾಡೋದು, ಫಸ್ಟ್ ಶೀಟಿಗೆ ಹೋಗ್ಬೋದು. ಫಸ್ಟ್ ಶೀಟಿಗೆ ಹೋಗಿ ಈ ಡೇಟಾ ಏನು ಮಾಡಬೇಕು, ಈ ಥರ ಸೆಲೆಕ್ಟ್ ಮಾಡಿ ಎಲ್ಲ ಕ್ಲಿಕ್ ಮಾಡ್ಕೊಂಡು ಆ ಶೀಟ್ದು ಡೇಟಾ ರೆಫರೆನ್ಸ್ ಆ್ಯಡ್ ಮಾಡಬೇಕು. ಸೊ ಫಸ್ಟ್ ಶೀಟ್ದು ಡೇಟಾ ರೆಫರೆನ್ಸ್ ಏನಾಗುತ್ತೆ ಆ್ಯಡ್ ಆಯಿತು. ಈಗ ಮತ್ತೆ ಮಿನಿಮೈಸ್ ಮಾಡಬೇಕು. ಮತ್ತೆ ಮಿನಿಮೈಸ್ ಮಾಡಿಕೊಂಡು ಸೆಕೆಂಡ್ ಶೀಟ್ನಲ್ಲಿ ಹೋಗಿ ಮತ್ತು ಸೆಕೆಂಡ್ ಶೀಟ್ದು ಡೇಟಾ ಏನಿದೆ ಅದು ಸೆಲೆಕ್ಟ್ ಮಾಡಬೇಕು. ಅಂದರೆ ಏಪ್ರಿಲ್, ಮೇ, ಜೂನ್ ಡೇಟಾ ಏನಿದೆ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡೋಕ್ಕೆ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಒಂದ್ಸಲ ಏನು ಕೊಡಬೇಕಿಲ್ಲ ಆ್ಯಡ್. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ಆ್ಯಡ್ ಆಯಿತು. ಸೊ ನೆಕ್ಸ್ಟ್ ಮತ್ತೆ ಮಿನಿಮೈಸ್ ಮಾಡ್ಬೋದು. ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಈ ಡೇಟಾ ಎಲ್ಲ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡ್ಬೋದು. ಸೊ ಏನು ಮಾಡಬೇಕು, ಆ್ಯಡ್. ನೆಕ್ಸ್ಟ್ ಏನೆಲ್ಲ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಅಗೇನ್ ಡೇಟಾ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡ್ಬೋದು, ಆ್ಯಡ್ ಮಾಡಬೇಕು. ಸೊ ನಾಲ್ಕು ಏನೆಲ್ಲ ಡೇಟಾ ಶೀಟ್ ಏನೆಲ್ಲ ಇಲ್ಲೇನ ನಾವು ಆ್ಯಡ್ ಮಾಡ್ಕೊಳ್ತೀವಿ. ದೀಸ್ ಆರ್ ದಿ ರೆಫರೆನ್ಸ್ ಆಫ್ ಆಲ್ ದ ಡೇಟಾಸ್. ಇವೆಲ್ಲ ಡೇಟಾಸ್ ಎಲ್ಲ ರೆಫರೆನ್ಸಸ್ ಇದೆ. ಸೊ ಇದಕ್ಕೆ ಏನು ಮಾಡಬೇಕು, ಟಾಪ್ ರೋ ಅಂದರೆ ಟಾಪ್ ರೋದು ಏನು ಕಂಟೆಂಟ್ಸ್ ಅದು ಬರಬೇಕು, ಲೆಫ್ಟ್ ರೋದು ಬರಬೇಕು. ಇವನ್ ಕ್ರಿಯೇಟ್ ಲಿಂಕ್ ಆ್ಯಂಡ್ ಸೋರ್ಸ್ ಡೇಟಾ ಅಂದರೆ ಎಲ್ಲ ಸೋರ್ಸ್ ಡೇಟಾ ಲಿಂಕ್ ಮಾಡಬೇಕು. ಇಷ್ಟು ಕೊಟ್ಟು ಲಿಂಕ್ ಬರಬೇಕು. ಓಕೆ ಕೊಟ್ಟು ಏನಾಗುತ್ತೆ ನಮಗೆ, ಸೊ ಎಲ್ಲ ಮಂತ್ ಎಲ್ಲ ಡೇಟಾ ಇಲ್ಲಿ ಬಂದಿರ್ತದೆ.
ಸೊ ಡೇಟಾ ಬಂದು ಎಲ್ಲ ಮಂತ್ ಇದೆಲ್ಲ ವಿತ್ ಎಲ್ಲ ನಮಗೆ ಏನು ಬರ್ತೈತೆ ಡೀಟೇಲ್ ಅಪ್ ಟು ಡಿಸೆಂಬರ್ವರೆಗೆ ಪೂರ ಡೇಟಾ ಬರ್ತದೆ. ಸೊ ನಮ್ಮದು ಟೋಟಲ್ ಎಲ್ಲ ಒಂದೇ ಟೋಟಲ್ ಬರುತ್ತೆ. ಸೊ ಏನಾಗ್ತದೆ, ಸೊ ಒಂದೇ ಟೋಟಲ್ ಬಂತು. ಸೊ ಒಂದೇ ಟೋಟಲ್ ಮುಖಾಂತರ ನಾವೇನು ಮಾಡ್ಬೋದು, ಈ ಶೀಟ್ ಎಲ್ಲ 4 ಶೀಟ್ ಸೇರಿ ಒಂದೇ ಶೀಟ್ ವಿತ್ ಮಂತ್ ವೈಸ್ ಡೀಟೇಲ್ ತೊಗೊಂಡು ಸೊ ನಾವೇನು ಮಾಡ್ಬೋದು, ಇದನ್ನೆಲ್ಲ ಡೇಟಾ ವ್ಯಾಲಿಡೇಷನ್ ಕನ್ಸೋಲಿಡೇಟ್ ಮಾಡ್ಬೋದು. ಸೊ ದಿಸ್ ಫಾರ್ಮ್ಯಾಟ್ ಇಸ್ ಕಾಲ್ಡ್ ಆಸ್ ಡೇಟಾ ಕನ್ಸೋಲಿಡೇಟ್. ಬೇಕಂದ್ರೆ ಫಾರ್ಮ್ಯಾಟ್ ಮಾಡಿದ್ರೆ ಏನೇನೆಲ್ಲ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಸೊ ಏನು ಮಾಡ್ಬೋದು, ಇದಕ್ಕೆ ಫಾರ್ಮ್ಯಾಟ್ this is the data consolidation. ಇದಕ್ಕೆ ಮಾಡ್ಬೋದು ಡೇಟಾ ಕನ್ಸೋಲಿಡೇಷನ್ ಅನ್ನೋದು. ಸೊ ಗೊತ್ತಾಯ್ತು, ಕ್ಲಿಯರ್ ಆಗಿರ್ಬೋದು. ಸೊ ಏನಾದರೂ ಕಮೆಂಟ್ಸ್ ಇದ್ದರೆ ಕಮೆಂಟ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ಬಿಂಗ್ ವಿತ್ ಅಸ್. ಥ್ಯಾಂಕ್ ಯು.